ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಚಂದ್ರಿಕಾ KH. ಮಳವಳ್ಳಿಯಲ್ಲಿ ಲಯನ್ಸ್ ಸೇವಾ ಸಂಸ್ಥೆಗಳು ಜಗತ್ತಿನ ಅತಿ ದೊಡ್ಡ ಸ್ವಯಂ ಸೇವೆ ಸಂಸ್ಥೆಯಾಗಿದೆ. ಲಯನ್ಸ್ ಸೇವಾ ಸಂಸ್ಥೆಗಳು ಜಗತ್ತಿನ ಅತಿ ದೊಡ್ಡ ಸೇವಾ ಸಂಸ್ಥೆಯಾಗಿದೆ. 1917ರಲ್ಲಿ ಸ್ಥಾಪಿತವಾದ ಈ ಸಂಸ್ಥೆಯ ಮುಖ್ಯ ಧ್ಯೇಯ ನಾವು ಸೇವೆ ಮಾಡುತ್ತೇವೆ ಎಂಬುದಾಗಿದೆ ಎಂದು ಲಯನ್ಸ್ ನಾರಾಯಣಸ್ವಾಮಿ ತಿಳಿಸಿದರು. ತಾಲೂಕಿನ ಅಟುವನಹಳ್ಳಿ ಗ್ರಾಮದ ಮನ್ವಿತ್ ಮೆಮೋರಿಯಲ್ ಹಾಲ್ ಬಳಿ ಮಳವಳ್ಳಿ ಸೆಂಟ್ರಲ್ ಲಯನ್ಸ್ ಕ್ಲಬ್ ಆಯೋಜಿಸಿದ್ದ ಪ್ರತಿಜ್ಞಾವಿಧಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಾತಿ, ಧರ್ಮ, ಭಾಷೆ ಅಥವಾ ರಾಜಕೀಯದ ಭೇದವಿಲ್ಲದೆ ಕೇವಲ ಮಾನವೀಯತೆಯ ಆಧಾರದ ಮೇಲೆ ವಿಶ್ವದಾದ್ಯಂತ ಸೇವಾ ಕಾರ್ಯವನ್ನು ನಡೆಸುತ್ತಿದೆ. ಸಸಿ ನೆಡುವುದು, ಸ್ವಚ್ಛತಾ ಆಂದೋಲನ, ಪರಿಸರ ಜಾಗೃತಿ ಕಾರ್ಯಕ್ರಮಗಳು, ಶಾಲೆಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು, ವಿದ್ಯಾರ್ಥಿ ವೇತನ ನೀಡುವುದು ಮತ್ತು ಪ್ರವಾಹ, ಭೂಕಂಪ ಮುಂತಾದ ನೈಸರ್ಗಿಕ ವಿಕೋಪದ ಸಂದರ್ಭದಲ್ಲಿ ಸಂತ್ರಸ್ತರಿಗೆ ತುರ್ತು ಪರಿಹಾರವನ್ನು ನೀಡುವುದು ಲಯನ್ಸ್ ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಮಾಜಿ ಜಿಲ್ಲಾ ರಾಜ್ಯಪಾಲ ದೇವೇಗೌಡ ಮಾತನಾಡಿ, ದೃಷ್ಟಿದೋಷ ನಿರ್ವಹಣೆ, ಉಚಿತ ಕಣ್ಣಿನ ತಪಾಸಣೆ ಮತ್ತು ಮಧುಮೇಹ ತಡೆಗಟ್ಟುವಿಕೆ ಕುರಿತು ಜಾಗೃತಿ ಮೂಡಿಸುವುದು ಸಂಸ್ಥೆಯ ಉದ್ದೇಶವಾಗಿದೆ. ಭಾರತದಲ್ಲಿಯೂ ಲಯನ್ಸ್ ಕ್ಲಬ್ ಬೃಹತ್ ಜಾಲವನ್ನು ಹೊಂದಿದ್ದು ಪ್ರಸ್ತುತ ಲಕ್ಷಾಂತರ ಸದಸ್ಯರು ಸ್ಥಳೀಯ ಮಟ್ಟದಲ್ಲಿ ಸಕ್ರಿಯರಾಗಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಲಯನ್ಸ್ ಆದರ್ಶ್, ಲಯನ್ಸ್ ಸುನಿಲ್ ಕುಮಾರ್, ಲಯನ್ಸ್ ಹರ್ಷ, ಲಯನ್ಸ್ RM ನಟರಾಜು, ಲಯನ್ಸ್ ಚಿಕ್ಕೇಗೌಡ, ಲಯನ್ಸ್ ನಾಗರಾಜ್, ಲಯನ್ಸ್ ಮಹೇಶ್, ಲಯನ್ಸ್ ಶಶಿಧರ್ ಸೇರಿದಂತೆ ಇತರರು ಇದ್ದರು. ಒಂದು ರೋಟರಿ ಸಂಸ್ಥೆ, ಮತ್ತೊಂದು ನಮ್ಮ ಸಂಸ್ಥೆ ಲಯನ್ಸ್ ಸಂಸ್ಥೆ. ಈ ಎರಡು ಸಂಸ್ಥೆಗಳು ಅಂತಾರಾಷ್ಟ್ರೀಯ. ನಾವು ಕಣ್ಣಿನ ಚಿಕಿತ್ಸೆ ಬಗ್ಗೆ ಹೆಚ್ಚು ಒತ್ತಡ ಕೊಡೋದಾದ್ರೆ ಲಯನ್ಸ್ ರೋಟರಿಯವರು ಪಲ್ಸ್ ಪೋಲಿಯೋ ಬಗ್ಗೆ ಹೆಚ್ಚು ಒತ್ತಿನ ನೀಡ್ತಾರೆ. ಆ ರೀತಿ ಕೆಲಸವನ್ನ, ಸೇವೆಗಳನ್ನ ಈ ನಡುವೆ ಏನ್ ನಾವು ಮಾಡಿರ್ತೀವೋ ಆ ಒಂದು ಏನು ಸೇವೆ ಮಾಡ್ತೇವೆ ಅದೇ ಶಾಶ್ವತ ಉಳಿದು. ಏನು ನೀವು ಸಂಪಾದನೆ ಮಾಡ್ತಿರೋ ನಿಮ್ಮ ಪೂರ್ತ ಹಣವನ್ನ ನಾವು ಸೇವೆಗೆ ವಿನಿಯೋಗ ಮಾಡುವಂತೆ ಎಲ್ಲೂ ಹೇಳುವುದಿಲ್ಲ. ಅಲ್ಪ ಸ್ವಲ್ಪ ಉಳಿದ ಹಣವನ್ನ ಸಮಾಜಮುಖಿಯಾಗಿ ಕೆಲಸ ಮಾಡಿದಾಗ ಒಂದು ಒಳ್ಳೆ ಅರ್ಥ ಬರುತ್ತೆ. ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಾಗ ನಿಮಗೆ ಅದು ಶಾಶ್ವತವಾಗಿ ಉಳಿತದೆ. ಸಾವು ಯಾವಾಗಲೂ ಖಚಿತವಾಗಿರುತ್ತೆ, ಹುಟ್ಟು ಅನಿವಾರ್ಯ. ಈ ಮಧ್ಯ ಏನಾದರೂ ಒಂದು ಸಾಧನೆ ಮಾಡಿದಾಗ ನಿಮ್ಗೆ ಅದು ಅರ್ಥಪೂರ್ಣವಾಗುತ್ತೆ, ಒಂದು ಹೆಸರು ಉಳಿಯುತ್ತದೆ. ಏನು ಅಂದ್ರೆ ಈಗ ಒಂದು ಮರ ಇರುತ್ತೆ, ನದಿ ಇರುತ್ತೆ, ನದಿ ನೀರು ತಾನಾಗ್ತಾನೆ ಹರ್ಕೊಂಡು ಹೋಗುತ್ತೆ, ಅದನ್ನ ನಾವುಗಳು ಉಪಯೋಗಿಸ್ಕೊತೀವಿ. ಅದು ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಮರನೂ ಅಷ್ಟೇ, ಹಣ್ಣು ಹಂಪಲನ್ನು ಕೊಡುತ್ತೆ, ನೆರಳು ಕೊಡುತ್ತೆ, ಅದು ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಅದೇ ರೀತಿ ಮತ್ತೆ ಹಸು ಕೂಡ ಹಲವಾರು ಈ ರೀತಿ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ತವೆ. ಅವು ಯಾವುದೇ ಅಪೇಕ್ಷೆ ಇಲ್ಲದಂತೆ ಮಾಡುವಂಥದ್ದು. ನಮ್ಮ ಲಯನ್ಸ್ ಸಂಸ್ಥೆಯ ಸದಸ್ಯರು ಕೂಡ ನಾವು ಐ ಅಂತ ಇಲ್ಲೂ ಕೂಡ ಹೇಳುವುದಿಲ್ಲ, ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡೋದು ಅಂತ ಒಂದು ಸೇವೆಯನ್ನ ಮಾಡುವಂಥದ್ದಕ್ಕೆ ಒಂದು ಅರ್ಥಪೂರ್ಣ ಹೆಸರು ಬರುತ್ತೆ. ಏನು ಮುಖ್ಯವಾಗಿ ನಮ್ಮ ಲಯನ್ಸ್ ಸಂಸ್ಥೆ ಪ್ರಾರಂಭ 1917ರಲ್ಲಿ ಪ್ರಾರಂಭವಾಗುತ್ತೆ. ಒಬ್ಬ ಸಾಮಾನ್ಯ LIC ಏಜೆಂಟ್, ಒಬ್ಬ LIC ಪ್ರತಿನಿಧಿ ಈ ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾನೆ. ಅವನು ಬಿಸ್ನೆಸ್ ಸರ್ಕಲ್ಗೋಸ್ಕರ ಒಂದು 20 ಜನ ಸೇರ್ಕೊಂಡು ಒಂದು ತಂಡವಾಗಿ ರಚನೆ ಮಾಡ್ಕೊಳ್ತಾರೆ. ಆವಾಗ ಒಂದು ಯೋಚನೆ ಮಾಡ್ತಾನೆ, ಬಿಸ್ನೆಸ್ ಜೊತೆಗೆ ನಾವು ಯಾಕೆ ಜನಗಳಿಗೆ, ಅಗತ್ಯವಿರುವ ವ್ಯಕ್ತಿಗಳಿಗೆ ಸೇವೆಯನ್ನು ಯಾಕೆ ಮಾಡಬಾರ್ದು ಅನ್ನೋ ಒಂದು ಆಲೋಚನೆ ಬರುತ್ತೆ. ಆಗ ಕೂತು ಎಲ್ಲರೂ ಚರ್ಚೆ ಮಾಡಿ ಮಾಡೋ ಚಿಂತನೆ ಮಾಡ್ತಾರೆ. ಅದು ಚಿಕಾಗೋ ನಗರದಲ್ಲಿ 1917ರಲ್ಲಿ ಅಧಿಕೃತವಾಗಿ ಪ್ರಾರಂಭವಾಗುತ್ತೆ. ಬಗ್ಗೆ ನಾವು ಹೆಚ್ಚಿನ ಒತ್ತನ್ನು ಕೊಡೋಣ ಲಯನ್ಸ್ ಸಂಸ್ಥೆ ವತಿಯಿಂದ ಅಂತ. ಅದೇ ರೀತಿ ನಮ್ಮ ಲಯನ್ಸ್ ಅಂದ್ರೆ ಕಣ್ಣಿನ ತಪಾಸಣೆ, ಚಿಕಿತ್ಸೆ ಮಾಡೋದಂತ ಮೊದಲಿಂದನೂ ಮಾಡ್ಕೊ ಬರ್ತಾ ಇದೆ. ಇತ್ತೀಚೆಗೆ ನಾವು ಹಲವಾರು ಬೇರೆ ಬೇರೆ ಸೇವೆಗಳ, ಅಂಗರ್ ಇರ್ಬೋದು, ಟ್ರೀ ಪ್ಲಾಂಟೇಶನ್ ಇರ್ಬೋದು, ಚೈಲ್ಡ್ಹುಡ್ ಕ್ಯಾನ್ಸರ್ ಬಗ್ಗೆ ಇರ್ಬೋದು, ವುಮನ್ ಬಗ್ಗೆ ಇರ್ಬೋದು, ಈ ರೀತಿ ಕಾರ್ಯಕ್ರಮಗಳನ್ನ ನಾವು ಇತ್ತೀಚೆಗೆ ಮಾಡ್ಕೊ ಬರ್ತಾ ಇದ್ದೀವಿ. ಪ್ರಥಮವಾಗಿ ಕಣ್ಣಿಂದೆ ಹುಟ್ಟಾಕಲಿ ಅದೇನಿದ್ರು ಆರೋಗ್ಯಕರವಾದ ಪೈಪೋಟಿ ಇದೆ. ಈಗ 44 ಜನ ಸದಸ್ಯರು. ನನಗೆ ನಟರಾಜ್ ಹೇಳ್ತಾ ಇದ್ರು, ನಾನು 50 ಜನನ ಉತ್ತಮವಾದ ಸಂಸ್ಥೆಯಾಗಿ ಬೆಳೆಸ್ತೀವಿ ಅಂತ. ಒಳ್ಳೆ ಉತ್ತಮವಾದ ಸಂಸ್ಥೆಯಾಗಿ ಬೆಳಿಬೇಕು ಅಂದರೆ ಅದಕ್ಕಿರೋ ಲಕ್ಷಣಗಳೇನಪ್ಪ ಅಂದರೆ, ಮೊದಲು ಸ್ನೇಹ, ನಂತರ ಸೇವೆ. ಇವೆರಡನ್ನ ಮೈಗೂಡಿಸ್ಕೊಂಡ್ರೆ ಮಾತ್ರ ಅದು ಉತ್ತಮ ಸಂಸ್ಥೆ. ರಾಜಕೀಯ ಮಾಡಿದ್ರೆ ಅದು ಉತ್ತಮ ಸಂಸ್ಥೆ ಆಗಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ನನ್ನೊಬ್ಬ ರಾಷ್ಟ್ರಮಟ್ಟದ ನಾಯಕನಾಗಿ ನಿಮ್ಮಲ್ಲಿ ನನ್ನ ಮನವಿಯಾದರೂ ಇಷ್ಟೇ, ಯಾವುದೇ ನಮ್ಮ ಲಯನ್ಸ್ನ ನಾಯಕರುಗಳಾಗಲಿ ಬೇರೆ ಯಾರೇ ಬರಲಿ ರಾಜಕೀಯಕ್ಕೆ ಮಾತ್ರ ಅವಕಾಶ ಮಾಡಿಕೊಡ್ಬೇಕು. ಒಟ್ಟಾರೆ ಜನಸೇವೆಯನ್ನು ಮಾಡೋ ನಿಟ್ಟಿನಲ್ಲಿ ಎಲ್ಲ ಜೊತೆ ಸ್ಪಂದಿಸ್ಕೊಂಡು
ಹೋಗಿ ಅವಾಗ ಏನಾಗುತ್ತೆ, ನಿಮಗೆ ಒಳ್ಳೆಯ ಹೆಸರು ಬರುತ್ತೆ. ಕಷ್ಟಪಟ್ಟು ಜೇಬಿನಿಂದ ದುಡ್ಡು ಹಾಕಿ ಸಂಸ್ಥೆಯನ್ನು ಉಳಿಸಿ ಬೆಳೆಸಿ ಹೋಗ್ತಾ ಇರೋ ನಿಮಗೆ ಆ ಒಂದು ರಾಜಕೀಯ ನಿಮಗೆ ಬೇಕಾಗಿಲ್ಲ. ಯಾಕೆಂದರೆ ಇವತ್ತು ಅಧ್ಯಕ್ಷರಾಗಿ ನಟರಾಜ್ ಇದ್ದರೆ ಅಧ್ಯಕ್ಷರಾಗಿ ಮಾತ್ರ, ಲಯನ್ಸ್ಗಾಗಿ ಮಾತ್ರ ಕೆಲಸ ಮಾಡಿದ್ರೆ ಮಾತ್ರ ಕೊನೆಗೂ ಹೆಸರು ಕೊಡೋದು. ನಟರಾಜ್ ಅಂತ ನಮ್ಗೆ ಅಧ್ಯಕ್ಷ ಇದ್ರಪ್ಪ, ಯಾವುದೇ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಲೈನಿಸಮ್ನೇ ಗುರಿಯಾಗಿಟ್ಕೊಂಡು ನಮ್ಮ ಈ ಭಾಗದ ಜನರ ಸೇವೆಗೆ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡುವಂಥ ವ್ಯಕ್ತಿ ಅನ್ನುವಂಥ ಹೆಸರು ಕೆಳಗಿಳಿದಾಗ ಬರ್ತದೆ. ಹುಬ್ಬಳ್ಳಿಯಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಸಂಘಟನೆಗಳ ಕಾರ್ಯಕರ್ತರು ಕಪ್ಪು ಬಟ್ಟೆ ಕಟ್ಟಿಕೊಂಡು ಪ್ರೊಟೆಸ್ಟ್. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಹುಬ್ಬಳ್ಳಿಯ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಕಪ್ಪು ಬಟ್ಟೆ ಧರಿಸಿಕೊಂಡು ಪ್ರೊಟೆಸ್ಟ್ ಮಾಡಿದರು. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಕ್ರಮ ಖಂಡಿಸಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿ ಮಾನವ ಹಕ್ಕುಗಳ ಹೋರಾಟಗಾರ ಸೋನಂ ವಾಂಗ್ಚುಕ್ ಮತ್ತು ವಿದ್ಯಾರ್ಥಿಗಳ ಉಪವಾಸ ಸತ್ಯಾಗ್ರಹ ಹಕ್ಕೊತ್ತಾಯ ಬೆಂಬಲಿಸಿ ಹುಬ್ಬಳ್ಳಿಯ ವಿವಿಧ ಸಂಘಟನೆಗಳು ಕಪ್ಪು ಬಟ್ಟೆ ಕಟ್ಟಿಕೊಂಡು ಪ್ರತಿಭಟನೆ ಮಾಡುವುದರ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿದರು. ನಗರದ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ದಿಂದ ಆರಂಭಿಸಿದ ಪ್ರತಿಭಟನಾ ರ್ಯಾಲಿ ನೂರಾರು ಹೋರಾಟಗಾರರು ಭಾಗವಹಿಸಿದರು. ಮಾನವ ಹಕ್ಕುಗಳ ಹೋರಾಟಗಾರ ಸೋನಂ ವಾಂಗ್ಚುಕ್ ಮತ್ತು ವಿದ್ಯಾರ್ಥಿಗಳ ಉಪವಾಸ ಸತ್ಯಾಗ್ರಹಕ್ಕೆ ನಮ್ಮ ಬೆಂಬಲವಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡಲೇ ರಾಜೀನಾಮೆ ನೀಡಬೇಕು, ಇಲ್ಲವಾದರೆ ಇಡೀ ದೇಶದಾದ್ಯಂತ ನಾವು ಹೋರಾಟ ಮಾಡುತ್ತೇವೆ ಎಂದು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಹುಬ್ಬಳ್ಳಿಯಲ್ಲಿ ಅಣ್ಣಿಗೆರೆ ಪಟ್ಟಣದ ಉದಯನಗರದಲ್ಲಿ ಸಂಭವಿಸಿದ ಗ್ಯಾಸ್ ಗೀಜರ್ ಸ್ಫೋಟದ ದುರ್ಘಟನೆ. ಅಣ್ಣಿಗೇರಿ ಪಟ್ಟಣದ ಉದಯನಗರದಲ್ಲಿ ಸಂಭವಿಸಿದ ಗ್ಯಾಸ್ ಗೀಜರ್ ಸ್ಫೋಟದ ದುರ್ಘಟನೆಯಲ್ಲಿ ಗಾಯಗೊಂಡಿರುವ ಮೊಹಮ್ಮದ್ ಅಲಿ ಧಾರವಾಡ್ ಅವರ ಕುಟುಂಬದವರನ್ನು ಇಂದು ಹುಬ್ಬಳ್ಳಿಯ KMC ಆಸ್ಪತ್ರೆಗೆ ಭೇಟಿ ನೀಡಿ ವಿಚಾರಿಸಿದರು. ಶಾಸಕ ಕೋನ್ ರೆಡ್ಡಿ ಅವರು ವಿಚಾರಿಸಿದರು. KMC ವೈದ್ಯರೊಂದಿಗೆ ಸಮಾಲೋಚಿಸಿ ಗಾಯಾಳುಗಳಿಗೆ ಯಾವುದೇ ರೀತಿಯ ತೊಂದರೆ ಕೊರತೆಯಾಗದಂತೆ ಅಗತ್ಯ ಮತ್ತು ಅತ್ಯುತ್ತಮ ಚಿಕಿತ್ಸೆ ನೀಡುವಂತೆ ಸೂಚಿಸಿದರು. ಗಾಯಾಳುಗಳು ಶೀಘ್ರದಲ್ಲೇ ಸಂಪೂರ್ಣ ಗುಣಮುಖರಾಗಿ ತಮ್ಮ ಕುಟುಂಬದೊಂದಿಗೆ ಆರೋಗ್ಯವಂತ ಜೀವನಕ್ಕೆ ಮರಳಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದರು. ವರದಿ ಕಿರಣ್ ಗೌಡ, ತುಪ್ಪದಗೌಡರ್. ದಾವಣಗೆರೆಯಲ್ಲಿ 10ನೇ ತರಗತಿ ವಿದ್ಯಾರ್ಥಿನಿ ಡಾಕ್ಟರ್ ಇಂಚರರಿಂದ ಹಡಪದ ಅಪ್ಪಣ್ಣರ ಕುರಿತು ಅಪೂರ್ವ ವಿಚಾರ ಮಂಡನೆ. 10ನೇ ತರಗತಿಯ ವಿದ್ಯಾರ್ಥಿನಿ ಡಾಕ್ಟರ್ ಇಂಚರ್ರಿಂದ ಹಡಪದ್ ಅಪ್ಪಣ್ಣನವರ ಕುರಿತು ಅಪೂರ್ವ ವಿಚಾರ ಮಂಡನೆ. ಪಾಂಡೋಮಟ್ಟಿ ವಿರಕ್ತ ಮಠದಲ್ಲಿ ಮೆಚ್ಚುಗೆಗೆ ಪಾತ್ರವಾದ ಭಾಷಣ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಪಾಂಡೋಮಟ್ಟಿ ಗ್ರಾಮದ ವಿರಕ್ತ ಮಠದಲ್ಲಿ ಶನಿವಾರ ಸಂಜೆ ನಡೆದ 885ನೇ ಮಾಸಿಕ ಶಿವಾನುಭವ ಹಾಗೂ ನಿಜಶರಣ ಹಡಪದ ಅಪ್ಪಣ್ಣನವರ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ 10ನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ಪ್ರತಿಭಾವಂತ ವಿದ್ಯಾರ್ಥಿನಿ ಡಾಕ್ಟರ್ ಇಂಚರ್ ಅವರು ಹಡಪದ ಅಪ್ಪಣ್ಣವರ ಕುರಿತು ನೀಡಿದ ವಿಚಾರಪೂರ್ಣ ಉಪನ್ಯಾಸ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಕಿರಿಯ ವಯಸ್ಸಿನಲ್ಲೇ ಹಡಪದ ಅಪ್ಪಣ್ಣನವರ ಜೀವನ, ವಚನ ಸಾಹಿತ್ಯ, ಕಾಯಕ ತತ್ವ, ಇಷ್ಟಲಿಂಗ ಅನುಭವ ಮಂಟಪದಲ್ಲಿನ ಅವರ ಪಾತ್ರ, ಬಸವಣ್ಣನವರೊಂದಿಗೆ ಅವರ ನಿಕಟ ಒಡನಾಟ ಹಾಗೂ ಸಾಮಾಜಿಕ ಕ್ರಾಂತಿ, ಅವರ ಕೊಡುಗೆಗಳ ಕುರಿತು ಅಪಾರ ಅಧ್ಯಯನ ನಡೆಸಿರುವುದು ಅವರ ಭಾಷಣದಲ್ಲಿ ಸ್ಪಷ್ಟವಾಗಿ ಗೋಚರಿಸಿತು. ವಚನಗಳ ಸಾರ, ಸಮಾನತೆ, ಕಾಯಕ ದಾಸೋಹ, ಮಾನವೀಯ ಮೌಲ್ಯಗಳು ಹಾಗೂ ಬಸವ ತತ್ವಗಳು ಅತ್ಯಂತ ಪ್ರೌಢತೆ, ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸದಿಂದ ಮಂಡಿಸಿದ ಅವರ ಮಾತುಗಳು ನೆರೆದಿದ್ದ ಭಕ್ತರನ್ನು ಮಂತ್ರಮುಗ್ಧರನ್ನಾಗಿಸಿದವು. ಹಡಪದ ಅಪ್ಪಣ್ಣನವರು ಕೇವಲ ವಚನಕಾರರಲ್ಲ, ಬಸವ ಕ್ರಾಂತಿಯ ಪ್ರಮುಖ ಚಿಂತಕರಾಗಿ ಸಮಾಜದಲ್ಲಿ ಸಮಾನತೆಯ ಸಂದೇಶವನ್ನು ಸಾರಿದ ಮಹಾನ್ ಶರಣರು ಎಂಬುದನ್ನು ಅವರು ಮನಮುಟ್ಟುವ ರೀತಿಯಲ್ಲಿ ವಿವರಿಸಿದರು. ಡಾಕ್ಟರ್ ಇಂಚರ್ ಅವರ ಭಾಷಣಕ್ಕೆ ಸಭಿಕರು ಪದೇ ಪದೇ ಚಪ್ಪಾಳೆ ತಟ್ಟಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಪಾಂಡೋಮಟ್ಟಿ ವಿರಕ್ತ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಗುರುಬಸವ ಸ್ವಾಮೀಜಿ, ಧಾರವಾಡ ಮಮ್ಮಿಗಟ್ಟಿ ಬಸವ ಯೋಗಾಶ್ರಮದ ಶ್ರೀ ಬಸವಾನಂದ ಸ್ವಾಮೀಜಿ ಸೇರಿದಂತೆ ವೇದಿಕೆಯಲ್ಲಿದ್ದ ಗಣ್ಯರು ಹಾಗೂ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತರು ಇಂತಹ ಕಿರಿಯ ವಯಸ್ಸಿನಲ್ಲೇ ಹಡಪದ ಅಪ್ಪಣ್ಣನವರ ಕುರಿತು ಇಷ್ಟೊಂದು ಆಳವಾದ ಅಧ್ಯಯನವನ್ನು ಮಾಡಿ ಸ್ಪಷ್ಟವಾಗಿ ವಿಚಾರ ಮಂಡಿಸಿರುವುದು ಅಪರೂಪದ ಪ್ರತಿಭೆಗೆಂದು ಪ್ರಶಂಸಿಸಿದರು. ಇಂದಿನ ಯುವ ಪೀಳಿಗೆಗೆ ಶರಣರ ತತ್ವಗಳು ಅಧ್ಯಯನ ಮಾಡಿ ಸಮಾಜಕ್ಕೆ ತಲುಪಿಸುವ ಕಾರ್ಯದಲ್ಲಿ ತೊಡಗಿಕೊಳ್ಳಬೇಕು ಎಂದು ಅಭಿಪ್ರಾಯ ವ್ಯಕ್ತವಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಶ್ರೀ ಡಾಕ್ಟರ್ ಗುರುಬಸವ ಸ್ವಾಮೀಜಿ, ಹಡಪದ ಅಪ್ಪಣ್ಣನವರು ಕಾಯಕನಿಷ್ಠೆ, ಶರಣ ವಚನಕಾರರಾಗಿದ್ದು ಇಷ್ಟ ಲಿಂಗಾನುಭವಿ ಹಾಗೂ ಶಟಸ್ಥಲ ತತ್ವದ ಸಂಪನ್ನ ಗುಣಗಳನ್ನು ಹೊಂದಿದ ಮಹನೀಯರಾಗಿದ್ದರು. ಬಸವಣ್ಣನವರ ಆಪ್ತ ಸಹಾಯಕರಾಗಿ ಕಲ್ಯಾಣ ಕ್ರಾಂತಿಗೆ ಅನೇಕ ಐತಿಹಾಸಿಕ ಘಟನೆಗಳು ಸಾಕ್ಷಿಯಾಗಿದ್ದ ಅವರು ಅನುಭವ ಮಂಟಪದಲ್ಲಿ ತಮ್ಮ ವಚನಗಳ ಮೂಲಕ ಕ್ರಾಂತಿಗೆ ನಾಂದಿ ಹಾಡಿ ಸಮಾಜದಲ್ಲಿದ್ದ ಅಸಮಾನತೆ ಮತ್ತು ಅನಿಷ್ಟ ಪದ್ಧತಿಗಳನ್ನು ನಿವಾರಿಸಲು ಶ್ರಮಿಸಿದ ಪ್ರಮುಖ ಶರಣರಲ್ಲಿ ಒಬ್ಬರು. ಧಾರವಾಡದ ಮಮ್ಮಿಗಟ್ಟಿ ಬಸವ ಯೋಗಾಶ್ರಮದ ಶ್ರೀ
ಬಸವಾನಂದ ಸ್ವಾಮೀಜಿ ಮಾತನಾಡಿ, ಬಸವಣ್ಣನವರು ನಿರ್ಮಿಸಿದ ಅನುಭವ ಮಂಟಪದಲ್ಲಿ ವರ್ಣ, ಜಾತಿ, ಲಿಂಗಭೇದವಿಲ್ಲದೆ ಸಮಾನತೆ ಸಮಾಜದ ನಿರ್ಮಾಣಕ್ಕೆ ಅಡಿಪಾಯ ಹಾಕಲಾಯಿತು. ಶತಮಾನಗಳಿಂದ ಶೋಷಣೆಗೆ ಒಳಗಾಗಿದ್ದ ಶೂದ್ರರು, ಮಹಿಳೆಯರು, ದಲಿತರಿಗೆ ಅಲ್ಲಿ ಸಮಾನ ಅವಕಾಶ ದೊರೆಯಿತು. ಮನಸ್ಸಿನ ಶುದ್ಧೀಕರಣ, ನೈತಿಕತೆ, ಆಧ್ಯಾತ್ಮಿಕತೆ ಮತ್ತು ವೈಚಾರಿಕ ಬೆಳವಣಿಗೆಯ ಮೂಲಕ ಸಮಾಜದ ಪರಿವರ್ತನೆ ಸಾಧ್ಯವಾಗುತ್ತದೆ. ಶಿವಾನುಭವದಂತಹ ಕಾರ್ಯಕ್ರಮಗಳು ಆ ದಾರಿಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ತಿಳಿಸಿದರು. ಬೇಲೂರು ಭಾರತಿ ಜ್ಞಾನ ವಿಜ್ಞಾನ ಸಮಿತಿಯ ಸೌಭಾಗ್ಯ ಅವರು ಶಿವಶರಣರ ವೈಚಾರಿಕತೆಯ ಸಾರ ಕುರಿತು ಉಪನ್ಯಾಸ ನೀಡಿದರು. ಬೆಂಗಳೂರು ಚನ್ನಗಿರಿ ತಾಲೂಕು ನಿವಾಸಿಗಳ ಸಂಘದ ಅಧ್ಯಕ್ಷ ಚಿನ್ಮಯಾನಂದ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಗಂಗಾವತಿ ಉದ್ದಿಮೆದಾರ ಎಂ ವೀರೇಶಪ್ಪ, ಹಿರೇಸಾದರಹಳ್ಳಿ, ಬಸವರಾಜಪ್ಪ, ಕಗ್ಗಿಗೌಡರು, ಕೆಜೆ ರೇಣುಕಾ, ಗೌರಮ್ಮ, ಮಹಾದೇವಪ್ಪ, ಧನಂಜಯ್, ಕಿರಣ್, ಸುನೀತಾ ರಾಜು, ಚಂದ್ರಪ್ಪ ಸೇರಿದಂತೆ ಅನೇಕ ಭಕ್ತರು ಹಾಗೂ ಶರಣ ಸಾಹಿತ್ಯಾಸಕ್ತರು ಉಪಸ್ಥಿತರಿದ್ದರು. ವರದಿ ದೇವರಾಜ್ ಕೆ, ನೆಲ್ಲಿಹಂಕಲು, ದಾವಣಗೆರೆ. ಪಾದಪದ್ಮಗಳಿಗೆ ಶಿರವಾಗಿ ನಮಸ್ಕರಿಸುತ್ತಾ ಮತ್ತು ವೇದಿಕೆ ಮೇಲೆ ಇರುವಂತಹ ಮತ್ತೋರ್ವ ಪರಮ ಪೂಜ್ಯರ ಪಾದಪದ್ಮಗಳಿಗೆ ಶಿರವಾಗಿ ನಮಸ್ಕರಿಸುತ್ತಾ ವೇದಿಕೆ ಮೇಲಿರುವಂತಹ ಎಲ್ಲ ಮುಖ್ಯ ಕುರಿತು ಒಂದೆರಡು ಮಾತನಾಡಲು ಬಯಸುತ್ತೇನೆ. ವಂದನೆಗೆ ನಿಲ್ಲಬೇಡ, ನಿನ್ನೆಗಂಜಿ ಹೊಡಿಲಬೇಡ, ಇನ್ನೊಂದು ಅಡಲಿಬೇಡ, ಸಂದೇಹಗೊಳಿರಬೇಡ, ದ್ವಂದ್ವ ಬುದ್ಧಿಯ ಕಳೆದು ನಿಂದರೆ ಬಸವಪ್ರಿಯ ಕೂಡಲ ಚನ್ನಬಸವಣ್ಣ. ಹಡಪದ ಅಪ್ಪಣ್ಣನವರ ಈ ವಚನವನ್ನ ಸ್ಮರಿಸಿಕೊಳ್ಳುತ್ತಾ 12ನೇ ಶತಮಾನದಲ್ಲಿ ಪ್ರಪ್ರಥಮವಾಗಿ ಇತಿಹಾಸದಲ್ಲಿಯೇ ದುಡಿಯುವ ವರ್ಗದ ಅಸ್ಮಿತೆಯ ಪ್ರತೀಕವಾಗಿ ಹುಟ್ಟಿಕೊಂಡಂತಹದ್ದು ಈ ಶರಣ ಚಳುವಳಿ. ಈ ಶರಣ ಚಳುವಳಿಯಲ್ಲಿ ಅಸಂಖ್ಯಾತ ಶರಣರು ಭಾಗವಹಿಸಿದ್ದರು. ಅದರಲ್ಲಿ ಹಡಪದ ಅಪ್ಪಣ್ಣನವರು ಕೂಡ ಪ್ರಮುಖರು. ಇವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಮಸವಿನಾಳ ಅನ್ನುವಂತಹ ಗ್ರಾಮದವರು. ಇವರ ತಂದೆ ಚನ್ನವೀರಪ್ಪ ಮತ್ತು ತಾಯಿ ದೇವಕಮ್ಮನವರು. ಇವರು ಕ್ರಿಸ್ತಶಕ 1160ರಲ್ಲಿ ಜನಿಸುತ್ತಾರೆ. ಇವರ ಕಾಯಕ ಹಡಪದ ಕಾಯಕ. ಈ ಹಡಪ ಅನ್ನುವಂತಹ ಪದಕ್ಕೆ ನಾನಾರ್ಥಗಳಿವೆ. ಎಲ್ಲ ಅಡಿಕೆಗಳನ್ನ ತುಂಬುವಂತ ಚೀಲ ಅಥವಾ ಕ್ಷೌರಿಕ ಅನ್ನುವಂತಹ ನಾನಾ ಅರ್ಥಗಳು ಈ ಹಡಪ ಅನ್ನುವಂತಹ ಪದಕ್ಕೆ ನಾವು ಹೇಳಬಹುದು. ಇವರು ಸುಮಾರು 225ಕ್ಕೂ ಹೆಚ್ಚು ವಚನಗಳನ್ನ ಬಸವಪ್ರಿಯ ಕೂಡಲ ಚನ್ನಬಸವಣ್ಣ ಅನ್ನುವಂತಹ ವಚನಾಂಕಿತದೊಂದಿಗೆ ರಚಿಸಿದ್ದಾರೆ. ಇವರ ಪತ್ನಿ ಹಡಪದ ಲಿಂಗಮ್ಮನವರು. ಇವರು ಕೂಡ ಸುಮಾರು 114ಕ್ಕೂ ಹೆಚ್ಚು ವಚನಗಳನ್ನ ಅಪ್ಪಣ್ಣ ಪ್ರಿಯ ಕೂಡಲ ಚನ್ನಬಸವಣ್ಣ ಅನ್ನುವಂತಹ ವಚನಾಂಕಿತದೊಂದಿಗೆ ರಚಿಸಿದ್ದಾರೆ. ಕಾಯಕಕ್ಕೆ ಹೇಗೆ ಆಯನಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯ ದಂಪತಿಗಳು ಹೇಗೆ ಮಾರ್ಗದರ್ಶಕವಾಗಿದ್ದರು 12ನೇ ಶತಮಾನದಲ್ಲಿ, ಹಂಗೆ ಹಡಪದ ಅಪ್ಪಣ್ಣ ಮತ್ತು ಲಿಂಗಮ್ಮ ಸತಿಪತಿಗಳು ಕೂಡ ಹೌದು. There is a sculpture depicting of Appanna in a Shivotsava mandapa of Madhukeshwara temple in Banavasi. He has written more than 250 vachana with the signature of Basavapriya Kudala Channabasavana. ಅಂದರೆ ಇವತ್ತಿನ ಬನವಾಸಿಯ ಮಧುಕೇಶ್ವರ ದೇವಾಲಯದಲ್ಲಿ ಇರುವಂತಹ ಶಿವೋತ್ಸವ ಮಂಟಪದಲ್ಲಿ ಇರುವಂತಹ ಗಬ್ಬರಿ ಕಲ್ಲಿನಲ್ಲಿ ಕೆತ್ತಲಾಗಿರುವಂತಹ ಶಿವಶರಣರ ಶಿಲ್ಪಿಗಳಲ್ಲಿ ಹಡಪದ ಅಪ್ಪಣ್ಣನವರ ಶಿಲ್ಪಿಯು ಕೂಡ ಇದೆ ಅನ್ನುವಂಥದ್ದು ಶ್ಲಾಘನೀಯ ವಿಷಯ. ಇವರು ಶರಣ ಚಳವಳಿಯಲ್ಲಿ ಭಾಗವಹಿಸಿ ವಚನ ಸಾಹಿತ್ಯವನ್ನ ಉಳಿಸುವಿಕೆಗೆ ಕಾರಣರಾಗ್ತಾರೆ. ಹಡಪದ ಅಪ್ಪಣ್ಣನವರ ಒಂದೊಂದು ವಚನಗಳು ಕೂಡ ಅಷ್ಟು ಸುಲಭವಾಗಿ ನಮಗೆ ಅರ್ಥ ಆಗೋದಿಲ್ಲ. ಅವರು ನಡೆನುಡಿಯ ಸಾಮರಸ್ಯವನ್ನ ಕುರಿತು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ನುಡಿದರೆ ಗುರುವಾಗಿ ನುಡಿಯಬೇಕು, ನಡೆದರೆ ಪರವಾಗಿ ನಡೆಯಬೇಕು, ಕುಳಿತರೆ ಲಿಂಗವಾಗಿ ಕುಳಿತಿರಬೇಕು, ಇದ್ದರೆ ಜಂಗಮವಾಗಿ ಇರಬೇಕು. ಈ ನಾಲ್ಕು ಒಂದಿಗೆ ಯಾರಲ್ಲಿ ಇರುವುದಿಲ್ಲವೋ ಅಂತವರು ಎಷ್ಟು ದಿನ ಬದುಕಿದರೂ ಏನು ಫಲವಯ್ಯ ಬಸವಪ್ರಿಯ ಕೂಡಲ ಚನ್ನಬಸವಣ್ಣ ಅನ್ನುವಂತಹ ವಚನದ ಮೂಲಕ ನಡೆನುಡಿಯ ಸಾಮರಸ್ಯವನ್ನ ತಿಳಿಸ್ತಾರೆ. ಯಾರು ತಮ್ಮ ಮಾತಿನಲ್ಲಿ ಗುರುವಿನಂತ ಮಾರ್ಗದರ್ಶನವನ್ನ ನೀಡ್ತಾರೋ, ಯಾರು ಸನ್ಮಾರ್ಗದಲ್ಲಿ ನಡೆಯುತ್ತಾರೋ, ಯಾರು ಶಾಂತ ರೀತಿಯಾಗಿ ಇರುತ್ತಾರೋ, ಯಾರು ಜಂಗಮರಂತೆ ವರ್ತಿಸುತ್ತಾರೋ, ಈ ನಾಲ್ಕು ಗುಣ ಯಾರಲ್ಲಿ ಇರೋದಿಲ್ಲವೋ ಅವರು ಎಷ್ಟು ದಿನ ಬದುಕಿದರೂ ಕೂಡ ಏನು ಫಲ ಇಲ್ಲ ಅನ್ನೋದು ಈ ವಚನದ ಮೂಲಕ ನಮಗೆ ತಿಳಿಸ್ತಾರೆ ಹಡಪದ ಅಪ್ಪಣ್ಣನವರು.
ನಡೆದರಯ್ಯ ಆದರೆ ನುಡಿಯಿಲ್ಲ. ಈ ನಡೆ ನುಡಿ ಏಕವಾಗಿ ತಾವು ಗುಣಸ್ವರೂಪವಾಗಿ ಅಂತವರ ಶರಣರ ಅಡಿಗರನಿಂದ ನಾನು ಬದುಕಿದೆನು ಬಸವಪ್ರಿಯ ಕೂಡಲ ಚನ್ನಬಸವಣ್ಣ ಅಂತ ಹೇಳ್ತಾರೆ. ಅಂದ್ರೆ ಇಂದು ನಡೆ ನುಡಿ ಬೇರೆ ಬೇರೆ ಆಗಿದೆ. ಯಾರಲ್ಲಿ ನಡೆ ನುಡಿ ಒಂದಾಗಿರುತ್ತದೆಯೋ ಅಂತವರ ಅಡಿಗೆ ನಾನು ಎರಗುತ್ತೇನೆ ಅಂತ ಅಂತವರ ಶರಣರಿಂದ ನಾನು ಬದುಕಿದೆನು ಅನ್ನುವಂತಹದ್ದು ಹಡಪದ ಅಪ್ಪಣ್ಣನವರ ವಚನದಲ್ಲಿ ನಾವು ಕಾಣಬಹುದು. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗ ಸತ್ಯ ಶರಣ ಐಕ್ಯರ ಇತ್ತಂತ ಭಕ್ತು ನೋಡು ಇತರ ವಚನಗಳ ಮೂಲಕ ಷಟಸ್ಥಳ ಪಂಚಾಚಾರ ಇತರ ಎಲ್ಲಾ ವಿಷಯಗಳನ್ನ ನಮಗೆ ತಮ್ಮ ವಚನದ ಮೂಲಕ ಕೊಟ್ಟಂತವರು ಹಡಪದ ಅಪ್ಪಣ್ಣನವರು. ಸ್ಥಳವೆಂದರೆ ಒಂದು, ನೇಮವೆಂದರೆ ಎರಡು. ಅದೇ ರೀತಿ ಕಲೆಯೆಂದರೆ ಮೂರು, ಕರಣವೆಂದರೆ ನಾಲ್ಕು, ಕಾಯವೆಂದರೆ ಐದು, ಕಾಮವೆಂದರೆ ಆರು, ಸೀಮೆ ಎಂದರೆ 7, ನೆಲ ಎಂದರೆ 8, ತಾಮಸವೆಂದರೆ 9, ಹರಿ ಎಂದರೆ 10, ಹರನೆಂದರೆ 11. ಹೀಗೆ ಇದೇ ದಶವಿಧಿ ಪಾದೋದಕ, ಇದೇ ಏಕಾದಶ ಪ್ರಸಾದ, ಇದೇ ಅಪಾದಗಳು, ಇದೇ ಸದಾವಿಲೆ, ಇದೇ ಶುದ್ಧ ಪ್ರಸಾದವಯ್ಯ, ಇದೇ ಬಸವಪ್ರಿಯ ಕೂಡಲ ಚನ್ನಬಸವಣ್ಣ ಆಡುವ ಸ್ಥೂಲನವರ ಅರಿಯದ ನೆಲ ಅಂತ ತಮ್ಮ ವಚನಗಳ ಮೂಲಕ ಪಂಚಾಚಾರಗಳ ಬಗ್ಗೆ ಷಟಸ್ಥಳಗಳ ಬಗ್ಗೆ ತಿಳಿಸುತ್ತಾ ಬಂದಂತವರು ಹಡಪದ ಅಪ್ಪಣ್ಣನವರು. ಇವರ ವಚನಗಳು ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಅಷ್ಟು ಸುಲಭವಾಗಿ ಯಾರಿಗೂ ಕೂಡ ಅರ್ಥ ಆಗೋದೇ ಇಲ್ಲ. ಯಾರು ಇದನ್ನ ತಿಳಿದುಕೊಂಡು ಅದರ ಒಳಗೆ ಹೋದಾಗ ಅದರ ಮರ್ಮವೇನು ಅನ್ನುವಂತಹದ್ದು ತಮ್ಮ ವಚನಗಳ ಮೂಲಕ ಅರ್ಥವಾಗುತ್ತದೆ. ಕಲ್ಯಾಣ ಕ್ರಾಂತಿಯ ತರುವಾಯ ಇವರು ಕೊನೆಗೆ ತಂಗಡಿಯಲ್ಲಿ ಹೋಗಿ ಲಿಂಗೈಕ್ಯರಾಗ್ತಾರೆ. ಇವತ್ತಿಗೂ ಕೂಡ ಅಲ್ಲಿ ಅವರ ಸಮಾಧಿ ಇದೆ. ಇವರ ವಚನಗಳನ್ನ ನಾವೇನಾದರೂ ಸ್ವಲ್ಪ ಮಟ್ಟಿಗೆ ಅರಿಯಲು ಪ್ರಯತ್ನಿಸಿದರೆ ಅವರ ವಚನಗಳಲ್ಲಿ ಇರುವಂತಹ ಲಿಂಗಾಚಾರ, ಸದಾಚಾರ, ಪಂಚಾಚಾರಗಳು, ಅಷ್ಟಾವರಣಗಳು, ಷಟಸ್ಥಳಗಳು ನಮಗೂ ಕೂಡ ಒಂದಿಷ್ಟು ಅರ್ಥವಾಗುತ್ತವೆ. ಅವರ ಜೀವನ ಮಾರ್ಗವನ್ನ ನಾವು ಕೂಡ ಮಾರ್ಗದರ್ಶನವಾಗಿ ಇಟ್ಟುಕೊಂಡು ಬದುಕೋಣ ಅಂತ ಹೇಳ್ತಾ ನನಗೆ ಹಡಪದ ಅಪ್ಪಣ್ಣನವರನ್ನ ಕುರಿತು ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟಂತಹ ತಮಗೆಲ್ಲರಿಗೂ ಚಾಮರಾಜನಗರದಲ್ಲಿ ಸರಳವಾಗಿ ಕೇಂದ್ರ ಸಚಿವ ವಿ ಸೋಮಣ್ಣ ಹುಟ್ಟುಹಬ್ಬದ ಆಚರಣೆ. ಚಾಮರಾಜನಗರದಲ್ಲಿ ಸರಳವಾಗಿ ಕೇಂದ್ರ ಸಚಿವ ವಿ ಸೋಮಣ್ಣ ಹುಟ್ಟುಹಬ್ಬ ಆಚರಣೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನದ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರದ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ನಗರದ ಮಾರಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಸಾರ್ವಜನಿಕರಿಗೆ ಲಾಡು ವಿತರಿಸುವ ಮೂಲಕ ಸರಳವಾಗಿ ಆಚರಣೆ ಮಾಡಿದರು. ಅಭಿಮಾನಿಗಳಾದ ತಾಲೂಕ್ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷ ದಯಾನಿಧಿ, ಎಪಿಎಂಸಿ ನಿರ್ದೇಶಕ ವೆಂಕಟರಾವ್ ಸಾಟೆ, ಮುಖಂಡರಾದ ನಟರಾಜು, ಕೆ ವೀರಭದ್ರ ಸ್ವಾಮಿ, ಸೋಮವಾರಪೇಟೆ ವಿಶ್ವ ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷ ಮಹೇಶ್ ಉತ್ತುವಳ್ಳಿ ಇತರರು ನಗರದ ಮಾರಮ್ಮ ದೇವಸ್ಥಾನದಲ್ಲಿ ವಿ ಸೋಮಣ್ಣ ಅವರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಲಾಡು ವಿತರಿಸಿದರು. ಈ ಸಂದರ್ಭದಲ್ಲಿ ಮುಖಂಡ ನಟರಾಜು ಮಾತನಾಡಿ, ಭಾರತ ಸರ್ಕಾರದ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ನಗರದಲ್ಲಿ ಅದ್ದೂರಿಯಾಗಿ ಆಚರಣೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನದ ಹಿನ್ನೆಲೆ ವಿ ಸೋಮಣ್ಣ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳಾದ ನಾವು ಭಾರತ ಸರ್ಕಾರದ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ನಗರದ ಮಾರಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸಾರ್ವಜನಿಕರಿಗೆ ಲಾಡು ವಿತರಿಸುವ ಮೂಲಕ ಸರಳವಾಗಿ ಆಚರಣೆ ಮಾಡಲಾಯಿತು. ಅವರಿಗೆ ಹೆಚ್ಚಿನ ಆರೋಗ್ಯ, ಆಯುಸ್ಸು ಕರುಣಿಸಲಿ, ರಾಜಕಾರಣದಲ್ಲಿ ಉನ್ನತ ಮಟ್ಟದ ಹುದ್ದೆ ಲಭಿಸಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಲಾಯಿತು. ವರದಿ ಹೊಮ್ಮನ ನಂಜುಂಡ ನಾಯಕ್. ಮಾಡಲಾಗಿದೆ. ಆದ್ದರಿಂದ ಹುಟ್ಟುಹಬ್ಬದ ಪ್ರಯುಕ್ತ ವಿ ಸೋಮಣ್ಣನವರಿಗೆ ದೇವರು ಆರೋಗ್ಯ, ಆಯಸ್ಸು, ಸಕಲ ಸೌಕರ್ಯ ಕರುಣಿಸಲಿ ಎಂದು ವಿ ಸೋಮಣ್ಣನವರ ಅಭಿಮಾನಿಗಳು ಸಾರ್ವಜನಿಕರಿಗೆ ಲಾಡು ವಿತರಣೆ ಮಾಡಲು ನಿರ್ಧರಿಸಿದರು. ಆಚರಿಸೋದೆಲ್ಲ ಸಿಂಪಲ್ಲಾಗಿ ಸಾಂಕೇತಿಕವಾಗಿ ಅವರ 26ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ತಾ ಎಲ್ಲರಿಗೂ ಸಿಹಿ ವಿತರಣೆಯನ್ನು ಮಾಡ್ತಾ ಅವರು ಜೀವನದಲ್ಲಿ
ಇನ್ನು ಮುಂದೆ ಹೆಚ್ಚಿನ ರೀತಿ ಉನ್ನತ ಸ್ಥಾನಕ್ಕೆ ಇರಲಿ, ಅವ್ರ ಜೀವನ ಯಾವಾಗ ಖುಷಿಯಾಗಿರಲಿ, ಅವ್ರ ಕುಟುಂಬ ವರ್ಗ ಭಾಳ ಸಂತೋಷದಾಯಕವಾಗಿರಲಿ. ಇನ್ನೂ ಕಾರಣ ಹೆಚ್ಚಿನ ಜನಸೇವೆ, ಬಡವರಿಗೆ, ದೀನದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಹೆಚ್ಚಿನ ಸೇವೆಯನ್ನು ಮಾಡುವಂಥ ಒಂದು ಅವಕಾಶವನ್ನು ಆ ದೇವರು ಅವರಿಗೆ ಕೊಟ್ಟು ಹೆಚ್ಚಿನ ಆರೋಗ್ಯವನ್ನು ಕೊಡಲಿ ಕುಟುಂಬಕ್ಕೆ ಅಂತೇಳಿ ಇವತ್ತು ಹುಟ್ಟುಹಬ್ಬವನ್ನು ಸಾಂಕೇತಿಕವಾಗಿ ನಿಧನದ ಕಾರಣ ಆಚರಿಸ್ತಾ ಇದ್ದೀವಿ. ಆದ್ದರಿಂದ ಇನ್ನೂ ಹೆಚ್ಚಿನ ಅಭಿಮಾನಿಗಳು ದೇವಸ್ಥಾನಕ್ಕೆ ಬಂದಿವರು. ಹಾಗಾಗಿ ಅವರ ಜೀವನ ಸಮೃದ್ಧಿಯಾಗಲಿ ಅಂತೇಳಿ ಹಾರೈಸ್ತಾ ಈ ಒಂದು ಸೋಮಣ್ಣ ಅಭಿಮಾನಿ ಬಳಗದಿಂದ ಹಾರೈಸ್ತಾ ಇದ್ದೀವಿ. ಈ ದಿನ ವಿಜಯನಗರದ ವೀರಪುತ್ರ, ಬಡವರ ಬಂಧು, ದೀನ ದಲಿತರ ಉದ್ಧಾರಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿರುವ ನಿಮ್ಮೆಲ್ಲರ ಧೀಮಂತ ನಾಯಕರಾದ ವಿ ಸೋಮಣ್ಣ, ರೈಲ್ವೆ ಕೇಂದ್ರ ಸಚಿವರು ಹಾಗೂ ಜಲಶಕ್ತಿ ಸಚಿವರು, ಇವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಲು ಈ ಒಂದು ದಿವಂಗತ ದೇವೇಗೌಡರ ಹೆಂಡತಿ ನಿಧನದ ಇದಿಷ್ಟು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಪವರ್, ಇದು ಜನಹಿತಕ್ಕಾಗಿ.